ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ಸಂಚಲನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಿಢೀರೆಂದು ಹೈಕಮಾಂಡ್ ಭೇಟಿ ಮಾಡಿರುವ ಸತ್ಯಾಂಶವೇನು? ಕಾಂಗ್ರೆಸ್ನ ಉನ್ನತ ನಾಯಕರು ಮತ್ತು ವರಿಷ್ಠರ ನಡುವೆ ನಡೆದ ರಹಸ್ಯ ಮಾತುಕತೆ ಏನು? ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ರಾಜ್ಯ ರಾಜಕೀಯ ವಲಯದಲ್ಲಿ ಮತ್ತೆ ಜೋರಾಗಿ ನಡೀತಾ ಇದೆ. ಈ ಭೇಟಿ ಆ ಚರ್ಚೆಗೆ ಸಂಬಂಧಪಟ್ಟಿದ್ದ ಅಥವಾ ಬೇರೆ ಯಾವುದಾದ್ರೂ ಮಹತ್ವದ ಕಾರಣ ಇದೆಯಾ? ಸದ್ಯದ ಕರ್ನಾಟಕ ರಾಜಕೀಯದ ಪರಿಸ್ಥಿತಿ ಏನು? ಸಿದ್ದರಾಮಯ್ಯನವರ ದಿಢೀರ್ ಹೈಕಮಾಂಡ್ ಭೇಟಿಯ ಅಸಲಿ ಕಾರಣವೇನು? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ರಚನೆಯಾದಾಗಿನಿಂದಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವಿನ ನಾಯಕತ್ವದ ಹಂಚಿಕೆ ಸೂತ್ರದ ಕುರಿತು ಊಹಾಪೋಹಗಳು ನಿರಂತರವಾಗಿ ಹರಿದಾಡ್ತಿವೆ. ಈ ಚರ್ಚೆಗಳು 2025 ನವೆಂಬರ್ನಲ್ಲಿ ಅಂದ್ರೆ ಈ ತಿಂಗಳು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಇದಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ ಸರ್ಕಾರವು ಈ ತಿಂಗಳ ಅಂತ್ಯದ ವೇಳೆಗೆ 30 ತಿಂಗಳ ಅಂದ್ರೆ 2.5 ವರ್ಷ ಅಧಿಕಾರಾವಧಿಯನ್ನ ಪೂರ್ಣಗೊಳಿಸ್ತಾ ಇದೆ. ನಾಯಕತ್ವ ಬದಲಾವಣೆಯಾಗುವ ಸಾಧ್ಯತೆಯನ್ನು ರಾಜಕೀಯ ವಲಯದಲ್ಲಿ ನವೆಂಬರ್ ಕ್ರಾಂತಿ ಎಂದೇ ಕರೆಯಲಾಗ್ತಾ ಇದೆ. ಇದು ಅಧಿಕಾರ ಹಸ್ತಾಂತರದ ಸುಳಿವನ್ನ ಬಿಟ್ಟುಕೊಡ್ತಾ ಇದೆ. ಇಂತಹ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ದೆಹಲಿ ಭೇಟಿಯು ದಿಢೀರಾಗಿತ್ತ ಅಥವಾ ಪೂರ್ವ ನಿಗದಿಯಾಗಿತ್ತ ಎಂಬ ಪ್ರಶ್ನೆ ರಾಜಕೀಯದಲ್ಲಿ ಕುತೂಹಲವನ್ನ ಮೂಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನವೆಂಬರ್ 15ರಂದು ಅಂದ್ರೆ ಇವತ್ತು ದೆಹಲಿಗೆ ತೆರಳುವ ನಿರ್ಧಾರವು ಮೊದಲೇ ಡಿಸೈಡ್ ಆಗಿತ್ತು. ಈ ಭೇಟಿಗೆ ಪ್ರಮುಖ ಕಾರಣ ಏನು ಅಂದ್ರೆ ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ಅವರು ಆಯೋಜಿಸಿದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸುವುದಾಗಿತ್ತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಹ ಇದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ನಾಯಕತ್ವ ಬದಲಾವಣೆ ವದಂತಿಗಳ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಈ ಭೇಟಿಯನ್ನು ರಾಜಕೀಯ ಉದ್ದೇಶಗಳಿಗಾಗಿಯೂ ಬಳಸಿಕೊಳ್ಳಲು ಬಯಸಿದ್ರು. ಇವರು ಹೈಕಮಾಂಡ್ ನಾಯಕರಾದ ರಾಹುಲ್ ಗಾಂಧಿಯವರ ಭೇಟಿಗೆ ಅವಕಾಶ ಕೇಳಿರುವುದಾಗಿ ತಿಳಿಸಿದ್ರು. ಆದ್ರೂ ಅವರ ಭೇಟಿಗೆ ಅವಕಾಶ ಸಿಕ್ಕರೆ ಮಾತ್ರ ವರಿಷ್ಠರನ್ನ ನೋಡುತ್ತೇನೆ, ಇಲ್ಲದಿದ್ರೆ ಅಂದೇ ಬೆಂಗಳೂರಿಗೆ ಹಿಂದಿರುಗುತ್ತೇನೆ ಎಂದು ಸ್ಪಷ್ಟಪಡಿಸುವ ಮೂಲಕ ಭೇಟಿಯ ಉದ್ದೇಶವನ್ನ ತಿಳಿಸಿದ್ರು. ನವೆಂಬರ್ 15ರ ದೆಹಲಿ ಭೇಟಿಯ ಒಂದು ಪ್ರಮುಖ ಅಂಶವೆಂದರೆ ನಾಯಕತ್ವದ ವಿಷಯವನ್ನು ಬಗೆಹರಿಸಬಹುದಾಗಿದ್ದ ಹಿರಿಯ ನಾಯಕರ ಭೇಟಿ ಅಸಾಧ್ಯವಾಗಿತ್ತು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ನವೆಂಬರ್ 15ರಿಂದ 10 ದಿನಗಳ ಕಾಲ ಫಿನ್ಲ್ಯಾಂಡ್ಗೆ ಪ್ರವಾಸವನ್ನ ಕೈಗೊಂಡಿದ್ರು. ಇದರಿಂದಾಗಿ ಮುಖ್ಯಮಂತ್ರಿ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆಯಂತಹ ಗಂಭೀರ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಅಗತ್ಯವಿದ್ದ ಉನ್ನತ ಮಟ್ಟದ ಸಭೆ ನಡೆಸಲು ಅವಕಾಶವಿಲ್ಲ. ಹೀಗಾಗಿ ಹೈಕಮಾಂಡ್ನ ನಾಯಕರು ಕರ್ನಾಟಕದ ನಾಯಕತ್ವ ಬಿಕ್ಕಟ್ಟಿನ ಕುರಿತು ನಿರ್ಧಾರವನ್ನು ಮುಂದೂಡುವ ಸ್ಪಷ್ಟ ತಂತ್ರವನ್ನ ಅನುಸರಿಸಿದ್ರು. ಸಿದ್ದರಾಮಯ್ಯ ಅವರು ಆರಂಭದಲ್ಲಿ 3 ದಿನಗಳ ಪ್ರವಾಸಕ್ಕೆ ಯೋಜಿಸಿದ್ರು. ಬಿಹಾರ ಚುನಾವಣಾ ಫಲಿತಾಂಶದ ಪ್ರಕಟಣೆಯ ನಂತರ ತಮ್ಮ ಪ್ರವಾಸವನ್ನು ಕೇವಲ 1 ದಿನಕ್ಕೆ ಮೊಟಕುಗೊಳಿಸಿದ್ರು. ಇದು ಹೈಕಮಾಂಡ್ನಿಂದ ಯಾವುದೇ ಪ್ರಮುಖ ನಿರ್ಣಯ ಹೊರಬರುವುದಿಲ್ಲ ಎಂಬ ಅರಿವನ್ನು ಅಥವಾ ಹೈಕಮಾಂಡ್ನ ಸೂಚನೆಯನ್ನು ಅನುಸರಿಸುವ ನಿರ್ಧಾರವನ್ನ ಸೂಚಿಸುತ್ತೆ. ಯಾವುದೇ ರಾಜಕೀಯ ಬದಲಾವಣೆಯನ್ನು ತಡೆಯುವ ಮೂಲಕ ವರಿಷ್ಠರು ಸದ್ಯಕ್ಕೆ ರಾಜ್ಯದಲ್ಲಿ ಯಥಾಸ್ಥಿತಿಯನ್ನ ಕಾಪಾಡುವಂತೆ ಸೂಚಿಸಿದ್ದಾರೆ ಎಂದು ವಿಶ್ಲೇಷಿಸಲಾಗುತ್ತೆ. ನಾಯಕತ್ವದ ಬಿಕ್ಕಟ್ಟಿನ ಬಗ್ಗೆ ವರದಿಗಳು ಹರಿದಾಡ್ತಾ ಇದ್ರು. ಸಿದ್ದರಾಮಯ್ಯ ಅವರು ತಮ್ಮ ದೆಹಲಿ ಭೇಟಿಗೆ ಆಡಳಿತಾತ್ಮಕ ಮಹತ್ವ ನೀಡಲು ಪ್ರಯತ್ನಿಸಿದ್ರು. ಪ್ರಮುಖವಾಗಿ ಇವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಬರಗಾಲದಿಂದ ಉಂಟಾದ ಬೆಳೆ ನಷ್ಟಕ್ಕೆ ಸಂಬಂಧಿಸಿದಂತೆ ಕೇಂದ್ರದ ಪರಿಹಾರವನ್ನ ಕೋರಲು ಉದ್ದೇಶಿಸಿದ್ರು. ರಾಜಕೀಯವಾಗಿ ಮುಖ್ಯಮಂತ್ರಿಗಳ ಪ್ರಮುಖ ಅಜೆಂಡಾ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ನ ಅನುಮೋದನೆಯನ್ನು ಪಡೆಯುವುದಾಗಿತ್ತು. ಸಂಪುಟ ಪುನರ್ರಚನೆಯು ನಾಯಕತ್ವ ಬದಲಾವಣೆಯ ಚರ್ಚೆಗೆ ತಾತ್ಕಾಲಿಕ ತಡೆ ಒಡ್ಡಿ ತಮ್ಮ ಸರ್ಕಾರದ ಮೇಲಿನ ಹಿಡಿತವನ್ನು ಬಲಪಡಿಸಲು ಸಿಎಂಗೆ ಸಹಾಯ ಮಾಡುತ್ತದೆ ಎಂದು ವಿಶ್ಲೇಷಿಸಲಾಗಿತ್ತು. ಇನ್ನು ಕರ್ನಾಟಕದಲ್ಲಿ 2.5 ವರ್ಷಗಳ ನಂತರ ಸಿಎಂ ಬದಲಾಗ್ತಾರೆ ಎಂಬ ವಾದವು ಪ್ರಧಾನವಾಗಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಂದ ಕೇಳಿಬಂದಿತ್ತು. ಹೈಕಮಾಂಡ್ 5 ವರ್ಷಗಳ ಅಧಿಕಾರಾವಧಿಯನ್ನು ಸಮಾನವಾಗಿ ವಿಭಜಿಸಲು ಒಪ್ಪಿತ್ತು ಮತ್ತು ನವೆಂಬರ್ 20ರ ವೇಳೆಗೆ ಅಧಿಕಾರ ಹಸ್ತಾಂತರಿಸಬೇಕು ಎಂದು ಇವರು ನಿರಂತರವಾಗಿ ಪ್ರತಿಪಾದಿಸ್ತಾ ಇದ್ರು. ಆದರೆ ಕಾಂಗ್ರೆಸ್ನ ವರಿಷ್ಠರು ಈ ಅಧಿಕಾರ ಹಂಚಿಕೆಯ ಒಪ್ಪಂದವನ್ನು ಎಂದಿಗೂ ಅಧಿಕೃತವಾಗಿ ಒಪ್ಪಿಕೊಂಡಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಚರ್ಚೆಯನ್ನ ನಿರಾಕರಿಸುತ್ತಾರೆ. ನಾಯಕತ್ವ ಬದಲಾವಣೆಯು ಸಂಪೂರ್ಣವಾಗಿ ಶಾಸಕರು ಮತ್ತು ಹೈಕಮಾಂಡ್ಗೆ ಬಿಟ್ಟ ವಿಷಯ ಎಂದು ಸ್ಪಷ್ಟಪಡಿಸಿದ್ರು. ಇವರು ಪೂರ್ಣ ಅವಧಿಯನ್ನ ಪೂರೈಸುವ ವಿಶ್ವಾಸವನ್ನು ಪದೇ ಪದೇ
ವ್ಯಕ್ತಪಡಿಸಿದರೆ ಅಂತಿಮವಾಗಿ ಡಿಕೆ ಶಿವಕುಮಾರ್ ಅವರು ಸಾರ್ವಜನಿಕವಾಗಿ ನಾನು ಯಾವುದೇ ಸೂತ್ರದ ಬಗ್ಗೆ ಮಾತನಾಡಿಲ್ಲ, ಮುಖ್ಯಮಂತ್ರಿಯವರು ಏನು ಹೇಳಿದರೋ ಅದೇ ಅಂತಿಮ, ಆ ವಿಷಯ ಮುಗಿದಿದೆ ಎಂದು ಹೇಳುವ ಮೂಲಕ ತಮ್ಮ ಬೆಂಬಲಿಗರಿಗೆ ಈ ವಿಷಯದ ಬಗ್ಗೆ ಮಾತನಾಡದಿರಲು ಸೂಚನೆಯನ್ನ ನೀಡಿದರು. ಈ ಹೇಳಿಕೆಯು ಹೈಕಮಾಂಡ್ನ ಸೂಚನೆಯ ಮೇರೆಗೆ ನೀಡಲಾಗಿದೆ ಎಂದು ವಿಶ್ಲೇಷಿಸಲಾಗಿದೆ. ಇನ್ನು ನವೆಂಬರ್ 2025ರಲ್ಲಿ ಘೋಷಣೆಯಾದ ಬಿಹಾರ್ ವಿಧಾನಸಭಾ ಚುನಾವಣಾ ಫಲಿತಾಂಶವು ಕರ್ನಾಟಕದ ರಾಜಕೀಯ ಸಮೀಕರಣವನ್ನ ಬದಲಿಸಿದಂತೆ ಕಾಣ್ತಾ ಇದೆ. ಬಿಹಾರ್ನಲ್ಲಿ ಎನ್ಡಿಎ ಭರ್ಜರಿ ಜಯಗಳಿಸಿ ಕಾಂಗ್ರೆಸ್ಗೆ ತೀವ್ರ ಹಿನ್ನಲೆಯಾದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಯೋಜನೆಯನ್ನು ತಡೆಹಿಡಿಯುವಂತೆ ಹೈಕಮಾಂಡ್ ನಿರ್ಧರಿಸಿದಂತೆ ಕಾಣ್ತಾ ಇದೆ. ರಾಷ್ಟ್ರಮಟ್ಟದಲ್ಲಿ ಪ್ರಮುಖ ಚುನಾವಣಾ ಹಿನ್ನಡೆಯಾದ ನಂತರ ಕರ್ನಾಟಕದಂತಹ ದೊಡ್ಡ ರಾಜ್ಯದಲ್ಲಿ ಆಂತರಿಕ ಬದಲಾವಣೆಯನ್ನು ಜಾರಿಗೊಳಿಸುವುದು ಪಕ್ಷದ ಸ್ಥಿರತೆಗೆ ಅಪಾಯ ಎಂದು ಹೈಕಮಾಂಡ್ ಭಾವಿಸಿದಂತೆ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಪ್ರಬಲ ಅಹಿಂದ ನಾಯಕರಾಗಿ ತಮ್ಮ ಸ್ಥಾನವನ್ನ ಬಲಪಡಿಸಿಕೊಂಡ್ರು. ಇನ್ನು ಇವರ ಬೆಂಬಲಿಗರು ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ತೆಗೆದು ಹಾಕಿದ್ರೆ ಪಕ್ಷಕ್ಕೆ ಹಾನಿಯಾಗುತ್ತದೆ ಎಂದು ವಾದಿಸಿದ್ರು. ಸಿದ್ದರಾಮಯ್ಯನವರು ಬಿಹಾರದ ನಾಯಕರಂತೆ ನಿತೀಶ್ ಕುಮಾರ್ರಂತೆ ತಾವು ಒಬಿಸಿ ನಾಯಕತ್ವಕ್ಕೆ ಅನಿವಾರ್ಯ ಎಂದು ಪ್ರತಿಪಾದಿಸಿದ್ರು. ಈ ತರ್ಕದ ಆಧಾರದ ಮೇಲೆ ಹೈಕಮಾಂಡ್ ಬದಲಾವಣೆಯ ಅಪಾಯವನ್ನು ತೆಗೆದುಕೊಳ್ಳದಿರಲು ನಿರ್ಧರಿಸಿತು. ಹೈಕಮಾಂಡ್ನ ಆಪ್ತ ಮೂಲಗಳು ಸಿಎಂ ಬದಲಾವಣೆಯ ವಿಷಯವು ಕನಿಷ್ಠ ಮಾರ್ಚ್ 2026ರವರೆಗೆ ಸಿದ್ದರಾಮಯ್ಯ ತಮ್ಮ ದಾಖಲೆಯ 17ನೇ ಬಜೆಟ್ ಮಂಡಿಸುವವರೆಗೆ ಮುಂದಕ್ಕೆ ಹೋಗಲಿ ಎಂದು ಸೂಚಿಸಿದರು. ನಾಯಕತ್ವ ಬದಲಾವಣೆಯ ಚರ್ಚೆಗಳು ಸ್ಥಗಿತಗೊಂಡ ನಂತರವೂ ಸಿದ್ದರಾಮಯ್ಯನವರ ಬೆಂಬಲಿಗರು ಉಪಮುಖ್ಯಮಂತ್ರಿ ಅಂದರೆ ಡಿಕೆ ಶಿವಕುಮಾರ್ ಅವರ ಪ್ರಭಾವವನ್ನು ತಗ್ಗಿಸಲು ಪರೋಕ್ಷವಾಗಿ ಪ್ರಯತ್ನಿಸಿದರು. ಮುಖ್ಯಮಂತ್ರಿಗಳ ಆಪ್ತರಾದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಡಿಕೆ ಶಿವಕುಮಾರ್ ಅವರಿಗೆ ಒಬ್ಬ ವ್ಯಕ್ತಿ ಒಂದು ಹುದ್ದೆ ನಿಯಮವನ್ನ ಜಾರಿಗೊಳಿಸುವಂತೆ ಒತ್ತಾಯಿಸಿದರು. ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಡಿಸಿಎಂ ಆಗಿರೋದ್ರಿಂದ ಇವರನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎಂಬುದು ಈ ಭೇಟಿಯ ಹಿಂದಿನ ತಂತ್ರವಾಗಿತ್ತು. ಇದೇ ಅವಧಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬಹಿರಂಗವಾಗಿ ಡಿಸಿಎಂ ಸ್ಥಾನದ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದರು. ಇದು ಕಾಂಗ್ರೆಸ್ನ ಆಂತರಿಕ ವಿವಾದವನ್ನ ಮತ್ತಷ್ಟು ಕೆರಳಿಸಿತು. ಜಮೀರ್ ಖಾನ್ ಅವರು ಡಿಕೆ ಶಿವಕುಮಾರ್ ಅವರು 2028ರಲ್ಲಿ ಸಿಎಂ ಆಗ್ತಾರೆ ಎಂಬ ಭರವಸೆಯನ್ನ ವ್ಯಕ್ತಪಡಿಸಿದ್ರು. ಸದ್ಯದ ಅಧಿಕಾರ ಹಸ್ತಾಂತರದ ಚರ್ಚೆಯನ್ನು ಮುಂದಿನ ವಿಧಾನಸಭಾ ಚುನಾವಣೆಗೆ ಮುಂದೂಡಲು ಈ ಹೇಳಿಕೆ ಸಹಾಯಕವಾಯಿತು. ನಾಯಕತ್ವ ಉಳಿಸಲು ಯಶಸ್ವಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಅವರು ಈಗ ತಮ್ಮ ಆಡಳಿತದ ಹಿಡಿತವನ್ನ ಬಲಪಡಿಸಲು ಸಂಪುಟ ಪುನರ್ರಚನೆಯ ಮೇಲೆ ಗಮನ ಹರಿಸಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ 24 ಸದಸ್ಯರ ಸಂಪುಟದಲ್ಲಿ ಸುಮಾರು 20 ಮಂತ್ರಿಗಳನ್ನು ಕೈಬಿಟ್ಟು ಹೊಸ ಮುಖಗಳಿಗೆ ಅವಕಾಶ ನೀಡಲು ಹೈಕಮಾಂಡ್ನ ಅನುಮೋದನೆ ಕೋರುತ್ತಿದ್ದಾರೆ ಎಂದು ವರದಿಗಳು ತಿಳಿಸುತ್ತವೆ. ಸದ್ಯದ ರಾಜ್ಯದ ರಾಜಕೀಯ ಬೆಳವಣಿಗೆಯನ್ನ ಗಮನಿಸ್ತಾ ಹೋದ್ರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಏನೆಲ್ಲ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.